ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಇದೀಗ ಲಂಚಾವತಾರ ಸಹಕಾರ ಇಲಾಖೆಯಲ್ಲಿ ಲಂಚವನ್ನ ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ಲಿನ ಅಧಿಕಾರಿಗಳು. ಈಗ ಲಂಚವನ್ನ ಪಡೆದುಕೊಳ್ಳುತ್ತಾ ಇರುವಂತಹ ವಿಡಿಯೋ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಧಾರವಾಡದ ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ ತಾಳ್ತಾ ಇದೆ. ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ರೆ ಮಾತ್ರ ಆಗುತ್ತೆ ಕೆಲಸ, ಇಲ್ಲಾಂದ್ರೆ ಕೆಲಸ ಆಗಲ್ಲ. ಲಂಚ ಪಡೆದುಕೊಳ್ಳುವಂತಹ ವಿಡಿಯೋ ಈಗ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಯಾವುದೇ ಕೆಲಸ ಆಗಬೇಕಾದ್ರೂ ಇಲ್ಲಿ ಲಂಚ ಕೊಡ್ಲೇಬೇಕು. ಫೈನಾನ್ಸ್, ಚಿಟ್ ಫಂಡ್ ಲೈಸೆನ್ಸ್ಗೂ ಕೂಡ FDAಗೆ ಕೂಡ ಕೊಡಬೇಕು ಲಂಚ. ಸಹಾಯಕ ಮಧುಸೂದನ್ ಎಂಬುವವರೀಗ ಸಹಾಯಕ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ಮಧುಸೂದನ್ ಇವರು ನೋಡಿ, ಲಂಚವನ್ನ ಕೊಟ್ರೇನೆ ಈ ಒಂದು ಅಧಿಕಾರಿಗಳು ಕೆಲಸವನ್ನ ಮಾಡ್ಕೊಡೋದು. ಒಂದು ವೇಳೆ ಲಂಚವನ್ನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕೆಲಸಗಳು ನಿಂತಲ್ಲಿ ನಿಂತು ಹೋಗಿರ್ತವೆ. ಎಷ್ಟು ವರ್ಷಗಳಾದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಯಾಕಂದ್ರೆ ಇದು ಧಾರವಾಡದ ಸಹಕಾರ ಇಲಾಖೆಯ ಲಂಚಾವತಾರದ ವಿಡಿಯೋ ಈಗ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ನೋಡಿ, ಯಾವ ರೀತಿಯಾಗಿ ಎಣಿಸಿ ತನ್ನ ಜೋಬ್ನಲ್ಲಿ ದುಡ್ಡನ್ನ ಇಟ್ಕೊಳ್ಳೋದನ್ನ ಗಮನಿಸ್ತಾ ಇದ್ದೀರಿ. ಕೊಡ್ತಾ ಇರುವಂತಹ ಲಂಚವನ್ನ ತೆಗೆದು ಒಂದೆರಡು ಸಲ ಕಣ್ಣಿಂಗಾಡಿಸಿ ಜೋಬಲ್ಲಿ ಇಟ್ಕೊಂಡಿದ್ದೆ, ಮುಗೀತು. ಲಂಚ ಕೊಟ್ಟಿದ್ದಾಯ್ತಲ್ಲ, ಈಗ ಕೆಲಸ ಮುಗಿಯುತ್ತೆ. ಇಲಾಖೆಯಲ್ಲಿ ಲಂಚಾವತಾರ ತಾಳೋವರೆಗೂ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಿ? ಸಹಕಾರ ಇಲಾಖೆಯಲ್ಲಿ ಲಂಚ ಕೊಟ್ರೆ ಮಾತ್ರ ಕೆಲಸ ಆಗುತ್ತೆ ಅನ್ನೋ ಹಾಗಿದ್ರೆ ಆ ಅಧಿಕಾರದ ಹುದ್ದೆಯಲ್ಲಿ ನೀವೇ ಯಾಕೆ ಕೂರ್ಬೇಕು? ನಿಮ್ಮನ್ನ ಬಿಟ್ಟು ಬೇರೆಯವ್ರನ್ನು ಆ ಜಾಗದಲ್ಲಿ ಕೂರಿಸಬಹುದಲ್ವಾ? ಲಂಚ ಪಡೆದುಕೊಳ್ತಾ ಇರುವಂತಹ ವಿಡಿಯೋ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಯಾವುದೇ ಕೆಲಸ ಆಗ್ಬೇಕಾದ್ರೂ ಲಂಚ ಕೊಡ್ಲೇಬೇಕು. ಫೈನಾನ್ಸ್ ಆಗಿರಬಹುದು, ಚಿಟ್ ಫಂಡ್ಸ್ ಲೈಸೆನ್ಸ್ ಆಗಿರಬಹುದು, FDA ಆಗಿರಬಹುದು, ಎಲ್ಲದಕ್ಕೂ ಹಣದ ಬೇಡಿಕೆ, ಲಂಚದ ಬೇಡಿಕೆ. ಸಹಾಯಕ ಮಧುಸೂದನ್ ಎಂಬುವರಿಂದ ಹಣಕ್ಕೆ ಬೇಡಿಕೆ ಇಟ್ಟಿರೋದೀಗ. ಸಹಕಾರ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕನಾದಂತಹ ಮಧುಸೂದನ ಫೈನಾನ್ಸ್ ಲೈಸೆನ್ಸ್ ಫೈಲ್ DR ಆಫೀಸ್ಗೆ ಕಳುಹಿಸಲು ಈಗ 30,000ಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಭೂಪ. ಬರೀ ಒಂದು ಲೈಸೆನ್ಸ್ ಫೈಲ್ನ DR ಆಫೀಸ್ಗೆ ಕಳಿಸೋದಕ್ಕೆ 30,000 ಬೇಡಿಕೆ ಬೇಕು. ಮುಂಗಡದ 3,000 ಪಡೆದು ಫೈನಲ್ ಕಳುಹಿಸಲು ಈಗ ಮಧುಸೂದನ್ ಭರವಸೆ ಕೂಡ ಕೊಟ್ಟಿದ್ದಾನೆ. ಹಣ ಪಡೆದ ಬಳಿಕ 27,000 ಬಾಕಿ ಅಂತ ಮತ್ತೆ ನೆಪವನ್ನ ಹೇಳಿದ್ದಾನೆ ಈ ಅಧಿಕಾರಿ. ಕಚೇರಿಯಲ್ಲಿ ನೋಟು ಎಣಿಸ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ. ಇದು 3,000 ಹಣವನ್ನ ಕೊಟ್ಟು ಅಧಿಕಾರಿಯ ವಿಡಿಯೋವನ್ನ ಮಾಡ್ಕೊಂಡಿದ್ದಾನೆ ವ್ಯಕ್ತಿ. ಆತ ಎಷ್ಟು ಇವರಿಂದ ಬೇಸತ್ತಿರ್ಬೇಡ ಅನ್ನೋದನ್ನ ಯೋಚನೆ ಮಾಡಿ ವಿಡಿಯೋ ಮಾಡಿರೋರು. ಕಚೇರಿಯಲ್ಲಿ ರಾಜಾರೋಷವಾಗಿ ಹಣವನ್ನ ಎಣಿಸ್ತಾ ಮಧುಸೂದನ್ ಭ್ರಷ್ಟಾಚಾರ ನಡೆಸ್ತಾ ಇರೋದು. ಹಿರಿಯ ಅಧಿಕಾರಿಗಳು ಗಪ್ ಚುಪ್ಪಾಗಿದ್ದಾರೆ. ಯಾಕಿದ್ದಾರೆ? 3,000 ಹಣವನ್ನ ಕೊಟ್ಟು ತದನಂತರ 30,000ಕ್ಕೆ ಬೇಡಿಕೆ ಇಟ್ಟಿರೋದು. ಮುಂಗಡವಾಗಿ 3,000 ಪಾವತಿ ಮಾಡಬೇಕಾಗತ್ತೆ. ಆಮೇಲೆ ಇನ್ನು ಬಾಕಿ 27,000ವನ್ನ ಅವ್ರಿಗೆ ಮತ್ತೆ ನೆನಪಿಸಿ ಕೊಡ್ಬೇಕಾಗತ್ತೆ. ಈ ರೀತಿ ಅಧಿಕಾರಿಗಳು ಮಾಡೋದಕ್ಕ, ಇಂಥ ಕಚಡಾ ಕೆಲಸ ಮಾಡೋದಕ್ಕ ನೀವು ಆ ಕೆಲಸದಲ್ಲಿ ಕೂತಿರೋದು ಅಂತ. ಈಗ ಇವತ್ತಿಂದ ಬಿಟ್ಟು ಬಿಡಿ 27,000 ಅಲ್ಲ, ಇದು 3,000 3,000 ಕೊಟ್ಟಿದೆ. ಇಲ್ಲ, ಇವತ್ತು ಯಾವಾರ? ಬುಧವಾರ. ಬುಧವಾರ ಶುಕ್ರವಾರ 2 ದಿನ ಆಫೀಸ್ ಇದೆ. ಸೊ ಸಂಡೇವರೆಗೂ ನನಗೇನು ಟಚ್ ಮಾಡಬೇಡ. ನಾನು ಮಂಡೇನೇ ಫೋನ್ ಮಂಡೇ ಫೋನ್, ಯಾಕಂದ್ರೆ 2 ದಿನ ಅಂತೂ ಮಾಡ್ಬೇಕಾ. ನೆಕ್ಸ್ಟ್ ಸೆಕೆಂಡ್ ಸ್ಯಾಟರ್ಡೆ ಬಂತು ಸಂಡೇ. ಸೊ ಇದೇನಿದ್ರು ಇವತ್ತಿನ ದಿನ ಅಂತೂ ಇಲ್ಲ, ಮುಗಿದ ಹೋಗಿದ್ದೀವಿ. ಈಗ ಬಾಂಡು ಸಿಗುತ್ತೆ 3 ವರ್ಷ. ಹೌದಾ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಸಂಪರ್ಕಕ್ಕೆ. ಪ್ರಶಾಂತ್, ಇದು ಸಹಕಾರ ಇಲಾಖೆ ಪ್ರಥಮ ದರ್ಜೆ ಸಹಾಯಕ ಆದಂತಹ ಮಧುಸೂದನ್ ಬರೀ ಒಂದು ಫೈನಾನ್ಸ್ ಲೈಸೆನ್ಸ್ ಫೈಲ್ನ DR ಆಫೀಸ್ಗೆ ಕಳ್ಸೋದಕ್ಕೆ 30,000 ಬೇಡಿಕೆ ಇಟ್ಟಿರೋದು ಅಂತಂದ್ರೆ, ಇನ್ ಬಾಕಿ ಉಳಿದಂತ ಎಲ್ಲದಕ್ಕೂ ಕೂಡ ಇನ್ನೆಷ್ಟು ಬೇಡಿಕೆ ಇಟ್ಟಿರ್ಬೇಡ, ಎಷ್ಟು ಜನದ ಹತ್ರ ಹಣವನ್ನ ಪೀಕಿರ್ಬೇಡ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಏನು ಈ ಅಧಿಕಾರಿ ಏನು ಎತ್ತ? ಇದ್ರ ಬಗ್ಗೆ ವಿಚಾರಿಸಿದ್ದೀರಾ?
ಇಂಚಿರ ಏನಂತಂದ್ರೆ ಈ ಸಹಕಾರ ಇಲಾಖೆಯಲ್ಲಿ ಕೂಡ ಬಹಳ ಭ್ರಷ್ಟಾಚಾರವನ್ನ ತಾಂಡವಾಡ್ತಿ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ಒಂದು 2 ದಿನಗಳ ಹಿಂದೆ ಏನು ಲೈಸೆನ್ಸ್ಗೋಸ್ಕರ ಫೈನಾನ್ಸ್ ಲೈಸೆನ್ಸ್ಗೋಸ್ಕರ ಒಬ್ಬ ವ್ಯಕ್ತಿ ಅವ್ರ ಹತ್ರ ಹೋದಾಗಿಲ್ಲ ಇದು ಫೈಲ್ ನಿಮಗೆ ಮೂವ್ ಮಾಡ್ಲಿಕ್ಕೆ ಅಂದ್ರೆ DR ಆಫೀಸ್ಗೆ ಕಳಿಸ್ಲಿಕ್ಕೆ 30,000 ರೂಪಾಯಿ ನನಗೆ ಕೊಡ್ಬೇಕಾಗುತ್ತೆ ಅಂತ ಈ ಮಧುಸೂದನ್ FDA ಹೇಳ್ತಕ್ಕಂಥದ್ದು. ಮತ್ತು ಅಡ್ವಾನ್ಸ್ ಆಗಿ 3,000 ರೂಪಾಯಿ ಕೂಡ ತಗೊಳ್ತಾರೆ. ರಾಜಾರೋಷವಾಗಿ ಕೂಡ ಅದು ವಿಡಿಯೋದಲ್ಲಿ ನೋಡ್ಬೋದು ನೀವು, ಅವರು ದುಡ್ಡನ್ನು ಎಣಿಸ್ತಾ ಇರೋದು ನೋಡ್ಬೋದು ನೀವು. ಹೀಗಾಗಿ ಈ 3,000 ರೂಪಾಯಿ ಮುಂಗಡವರೆ ಪಡ್ಕೊಟ್ಟು ಇನ್ನು 27,000 ರೂಪಾಯಿ ನಿಮ್ದು ಉಳಿದಿದೆ. ಅದನ್ನ ನೀವು ಏಪ್ರಿಲ್ 1ನೇ ತಾರೀಕಿಗೆ ನಿಮ್ಮ ಫೈಲ್ ಎಲ್ಲ ಇದು ಆಗುತ್ತೆ, ಮೂವ್ ಆಗುತ್ತೆ, ಎಲ್ಲ ನಿಮ್ ಕೆಲಸಗಳು ಮಾಡ್ಕೊಳ್ಳೋ ಭರವಸೆನ ನೀಡ್ತಾರೆ ಅಂಚಿರ. ಪ್ರಶಾಂತಿನ ಮಧುಸೂದನ್ ಇಷ್ಟು ರಾಜಾರೋಷವಾಗಿ ಕಚೇರಿಯಲ್ಲಿ ಕೂತು ಈ ತರ ಹಣ ಎಣಿಸ್ಕೊಂಡು ದಂಧೆ ಮಾಡ್ತಾ ಇರೋದು ಯಾಕೆ ಅಧಿಕಾರಿಗಳು ಕಣ್ಣಿಗೆ ಕಾಣ್ತಾ ಇಲ್ವಾ? ಯಾರು ಕೂಡ ಇದನ್ನ ಹೋಗಿ ಗಮನ ಹರಿಸಿಲ್ವಾ ಅಧಿಕಾರಿಗಳು ಅಂತ? ಇಲ್ಲ ಇದ್ರಲ್ಲಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರಾ ಹೇಗೆ? ಇಂಚಿರ ಏನಂತಂದ್ರೆ ಸಹಕಾರ ಇಲಾಖೆ ಅನ್ನೋದು ಕೂಡ ಅಲ್ಲಿ ಎಲ್ಲರೂ ಕೂಡ ಶಾಮೀಲಾಗಿರ್ತಾರೆ. ಎಲ್ಲ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಹಿಡ್ಕೊಂಡು FDA SDC ಇನ್ಕ್ಲೂಡಿಂಗ್ ಪ್ಯೂನ್ಸ್ ಕೂಡ ಒಬ್ಬ ಜವಾನನು ಕೂಡ ಇವೆಲ್ಲ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥದ್ದು. ಹೀಗಾಗಿ ಎಲ್ಲರೂ ತಮ್ಮ ಟೇಬಲ್ ಅಲ್ಲಿ ಬರ್ತಕ್ಕಂಥ ದುಡ್ಡನ್ನ ತಗೊಳ್ಳೋದು ಮತ್ತೆ ರಾಜಾವರೇಶವಾಗಿ ನೀವು ನೋಡ್ತಾ ವಿಡಿಯೋದಲ್ಲಿ ಅದು ದುಡ್ಡನ್ನು ನೆನೆಸ್ಕೊತದ್ದು. ಆಮೇಲೆ ಈ ಮಧುಸೂದನ್ ಇವ ಹಣ ಬಾಕ ಏನಿದಾನಲ್ಲ ಇವನು ಪೂರಾ ಟೋಟಲಿ ಅಂದ್ರೆ ಏನ್ ಕೆಲಸ ಬಂದ್ರು ಕೂಡ ಯಾರ ವ್ಯಕ್ತಿ ಕೂಡ ಹೋಗಿ ಸಾರ್ವಜನಿಕ ಹೋಗಿ ಕೆಲಸ ಕೇಳಿದ್ರು ಕೂಡ ಇಷ್ಟಾಗುತ್ತೆ ದುಡ್ಡು ನಂದು ಇಷ್ಟಂತೆ ರಾಜಾರೋಷವಾಗಿ ಮಾತಾಡ್ತಕ್ಕಂಥದ್ದು ಇಂಚಿರ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಅಧಿಕಾರ ಅಂತ ಬಂದಾಗ ಅಧಿಕಾರದಲ್ಲಿರೋರು ನ್ಯಾಯವಾದ ರೀತಿಯಲ್ಲಿ ನಡ್ಕೊಳ್ಬೇಕಾಗತ್ತೆ. ಅಂಥದ್ರಲ್ಲಿ ಬರೀ ಇಂಥ ಕಚಡಾ ಕೆಲಸಗಳನ್ನ ಮಾಡಿಕೊಂಡು ಜನರ ಹತ್ರ ದುಡ್ಡನ್ನ ಪಿಕ್ಕೊಂಡು ಯಾಕ್ರಿ ಬಾಳ್ನ ಬಾಳ್ಬೇಕು? ಇದ್ರ ಬದಲು ನೋಡಿ, ಈ ವಿಡಿಯೋನ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಒಂದು ಸುದ್ದಿಯನ್ನ ನೋಡ್ತಾ ಇದ್ರೆ ದಯಮಾಡಿ ಇದನ್ನ ಆದಷ್ಟು ಬೇಗ ಬ್ರೇಕ್ ಹಾಕ್ಬೇಕಾಗತ್ತೆ. ಇವರೇ ಬೇಕಾ ಸಹಾಯಕರು ಈ ರೀತಿ ಲಂಚವನ್ನ ತೆಗೆದುಕೊಂಡು ಕೆಲಸ ಮಾಡೋದಕ್ಕೆ? ಯಾರು ಬೇಕಾದ್ರೂ ಕೆಲಸವನ್ನ ಮಾಡ್ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂತು ಅದನ್ನ ಕುಲಂಕುಷವಾಗಿ ಧ್ಯಾನಿಸಿ ಅದನ್ನ ತದನಂತರ ಏನ್ ಆಕ್ಷನ್ ಅನ್ನ ತೆಗೆದುಕೊಳ್ಬೇಕು ಅದನ್ನ ಮಾಡ್ಬೇಕಾಗತ್ತೆ ಅಧಿಕಾರಿಗಳು.